ಇಂದು ಐಸಿರಿ ಫೌಂಡೇಶನ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ನಗರದ ಸೆಂಟ್ ಜೋಸೆಫ್ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ HPV ಲಸಿಕೆ ಬಗ್ಗೆ ಅರಿವು ಮತ್ತು ಲಸಿಕಾ ವಿತರಣಾ ಕಾರ್ಯಕ್ರಮವನ್ನ ಜಿಲ್ಲಾ ಪಂಚಾಯತ್ ಸಿಇಒ HS ಕೀರ್ತನ ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಮಾತನಾಡಿದ ಅವರು, ಗರ್ಭಕೋಶದ ಕಂಠದ ಕ್ಯಾನ್ಸರ್ ತಡೆಗಟ್ಟುವ ಸಲುವಾಗಿ ಈ ವ್ಯಾಕ್ಸಿನ್ ಅನ್ನು ನೀಡುತ್ತಿದ್ದು 14 ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳಿಗೆ ಇದನ್ನ ನೀಡಲಾಗುತ್ತಿದೆ. ಎಲ್ಲಾ ಹೆಣ್ಣು ಮಕ್ಕಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವುದರ ಜೊತೆಗೆ ಕ್ಯಾನ್ಸರ್ ಮುಕ್ತ ಭಾರತವನ್ನ ನಿರ್ಮಿಸೋಣ ಎಂದರು. 10 ರಿಂದ 12 ಸಾವಿರ ಕೊಟ್ಟು ನಮ್ಮವರು ಹಾಕ್ಸ್ಕೊಳ್ತಾರಾ? ಎಲ್ಲರೂ ಹಾಕ್ಸ್ಕೊಳಕ್ಕಾಗತ್ತಾ? ಶ್ರೀಮಂತರು ಹಾಕ್ಸ್ಕೊಳ್ತಾರೆ, ತುಂಬ ದುಡ್ಡಿರೋರು ಹಾಕ್ಸ್ಕೊಳ್ತಾರೆ ಅಲ್ವಾ? ಇಲ್ದೇರೋರು ಏನು ಮಾಡ್ತಾರೆ? ಆದಾಗ ನೋಡೋಣ ಬಿಡು, ಕ್ಯಾನ್ಸರ್ ಆದಾಗ ನೋಡೋಣ ಬಿಡು ಅಂತ ಸುಮ್ಮನಾಗ್ಬಿಡ್ತಿದ್ರು. ಅದಕ್ಕೆ ಸರ್ಕಾರ ಏನು ಮಾಡ್ತು, ಈ ಥರ ಇಗ್ನೋರ್ ಮಾಡೋದು ಬೇಡ. ಯಾರ್ಯಾರು ಇದ್ದಾರೆ ಅಂದರೆ ಯಾರು ಎಲಿಜಿಬಲ್ ಅಂತ ನೋಡಿದ್ರು. ಎಲಿಜಿಬಲ್ ನೋಡಿದರೆ 11 ವರ್ಷದಿಂದ 45 ವರ್ಷದವರೆಗೂ, ಅಂದರೆ ನಿಮ್ಮಲ್ಲಿ ಎಷ್ಟೋ ಜನ ತಾಯಂದ್ರಿಗೆ ಇವಾಗಿನ್ನ 38, 40, 42 ವಯಸ್ಸಿನವ್ರು ಇರ್ತಾರೆ, ತಮ್ಮ ತಾಯಂದ್ರು. ಅವರಿಗೂ ಸಹ ದೇ ಆರ್ ಆಲ್ಸೋ ಎಲಿಜಿಬಲ್ ಈ ಒಂದು ವ್ಯಾಕ್ಸಿನೇಷನ್ ತಗೊಳ್ಳೋಕ್ಕೆ. 11ನೇ ವಯಸ್ಸು ಅಂದರೆ 7ನೇ ಕ್ಲಾಸ್ ಮಕ್ಕಳು ಸಹ ಈ ವ್ಯಾಕ್ಸಿನೇಷನ್ ತಗೊಳ್ಳೋಕ್ಕೆ ಎಲಿಜಿಬಲ್ ಇದ್ದಾರೆ. ಸೊ ಸರ್ಕಾರ ಏನು ಮಾಡ್ತು, ಎಲ್ಲ ಸ್ಥಿತಿವಂತರು ಆಗ್ಬಿಡ್ತಾರಪ್ಪ, ಎಲ್ಲ ದುಡ್ಡು ಕೊಟ್ಟು ತಗೊಳ್ಳೋರು ಇರೋದಿಲ್ಲ, ನಾವೇ ಒಂದು ಸ್ವಲ್ಪ ಮಾಡೋಣ ಅಂತ ಮುಂದೆ ಬಂತು. ಮುಂದೆ ಬಂದರೆ ಇಷ್ಟು ಜನಕ್ಕೆ ಹಾಕೋಕ್ಕೆ ನಮ್ಮ ಹತ್ರ ವ್ಯಾಕ್ಸಿನ್ ಇರಬೇಕಲ್ಲ, ಸರ್ಕಾರದ ಹತ್ರ ಅಷ್ಟು ದುಡ್ಡು ಇರಬೇಕಲ್ಲ, ಅಷ್ಟು ದುಡ್ಡು ಇರಲಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, 14 ರಿಂದ 15 ವರ್ಷದ ಒಳಗೆ ಇರುವ ಮಕ್ಕಳಿಗಷ್ಟೇ ಕೊಡ್ತೀವಿ ಅಂತ ಮಾಡಿದ್ರು. ನಾವೇನಾದರೂ ಇದನ್ನ ಓಪನ್ ಮಾಡಿದರೆ, ಎಲ್ರಿಗೂ ಕೊಡ್ತೀವಿ ಅಂತ ಓಪನ್ ಮಾಡಿದ್ರೆ ನಿಮ್ಗೆ ಯಾರಿಗೂ ಸಿಗಲ್ಲ, ನಿಮಗೊಬ್ಬರಿಗೂ ಸಿಗಲ್ಲ, ಹಂಗೆ ಕ್ಯೂ ನಿಂತು ತೊಗೊಂಡ್ಬಿಡ್ತಾರೆ. ಬಟ್ ಯಂಗ್ ಗರ್ಲ್ಸ್, ಇವ್ರು ಹೇಳ್ದಂಗೆ ಮುಂದಿನ ಪೀಳಿಗೆಯಲ್ಲಿ ಇರುವಂಥವ್ರು, ಹೂ ವಿಲ್ ಲೀಡ್ ದೇರ್ ಲೈಫ್, ಅವ್ರದ್ದು ಒಂದು ಹೆಲ್ದಿ ಲೈಫ್ ಇರಲಿ ಅನ್ನೋ ಕಾರಣಕ್ಕೆ 14 ರಿಂದ 15 ವರ್ಷದ ಒಳಗೆ ಬರುವ ಹೆಣ್ಮಕ್ಳಿಗಷ್ಟೇ 12,000, 10 ರಿಂದ 12,000 ರೂಪಾಯಿದು ವ್ಯಾಕ್ಸಿನೇಷನ್ನ ನಿಮಗೆ ಅಬ್ಸಲ್ಯೂಟ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಈಗ ಫ್ರೀ ಅಂದಿದ ತಕ್ಷಣ ನಮ್ಮ ಜನಕ್ಕೆ ಏನು ಡೌಟ್ ಬರುತ್ತೆ ಅಂದರೆ, ಅಯ್ಯೋ ಫ್ರೀ ಅಂತ ಅಂತೀಯಾರೆ, ಇದು ಹೆಂಗಿದೆಯೋ ಏನೋ, ಇದನ್ನು ತಗೊಳ್ಬೇಕೋ ಏನೋ, ಇದು ತಗೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೋ ಏನೋ, ನನಗೆ ಬೇಡಪ್ಪ ಅಂತೀರಾ ಅಲ್ವಾ? ಯಾರ್ಯಾರು ಮಾಲಿಗೆ ಹೋಗಿದ್ದೀರಾ? ಬೆಂಗಳೂರಿಗೆ ಯಾರ್ಯಾರು ಹೋಗಿದ್ದೀರಾ? ಇಲ್ಲಿ ಭಾಳ ಏನು ಬುದ್ಧಿವಂತರಿದ್ದಾರಪ್ಪ ಇವರೆಲ್ಲರೂ, ಇಷ್ಟು ಜನ ಬೆಂಗಳೂರಿಗೆ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಎಷ್ಟು ಜನ ಮಾಲಿಗೆ ಹೋಗಿದ್ದೀರಾ? ಓಹೋ, ಶ್ರೀಮಂತ ಸ್ಕೂಲ್ ಇದು. ಆಯಿತು, ಕೆಳಗಡೆ ಇಳಿಸಿ ಕೈ. ಈಗ ಬೀದಿನಲ್ಲಿ ಒಂದು ಪಾಟ್ ಮಾರ್ತಾ ಇರ್ತಾರೆ. ಪಾಟ್ ಗೊತ್ತಲ್ವಾ? ಗಿಡದ ಪಾಟ್. ಈಗ ನೀವು ಬೆಂಗಳೂರಿಗೆ ಹೋಗಬೇಕಾದ್ರೆ ಹಾಸನ್ ರೋಡ್ನಲ್ಲಿ, ಬೇಲೂರು ರೋಡ್ನಲ್ಲೆಲ್ಲ ಮಾರ್ತಿರ್ತಾರೆ. ಅವನು ಹೋಗಿ ಕೇಳಿದ್ರೆ ಎಷ್ಟು ಹೇಳ್ತಾನೆ ರೇಟು? 30 ರೂಪಾಯಿ, 100 ರೂಪಾಯಿ, 150 ರೂಪಾಯಿ, ಈ ಥರ ಪಾಟ್, ಪಿಂಗಾಣಿ ಪಾಟ್ ಅಂತೀವಲ್ಲ, ಸೆರಾಮಿಕ್ ಪಾಟ್ಸ್, ಸೆರಾಮಿಕ್ ಪಾಟ್ 150 ರೂಪಾಯಿ ಹೇಳ್ತಾರೆ. ಅದೇ ನೀವು ಹೋಗ್ಬಿಟ್ಟು ಮಾಲ್ನಲ್ಲಿ ಕೇಳಿ, ಎಷ್ಟು ಹೇಳ್ತಾರೆ? 1000 ರೂಪಾಯಿ ಹೇಳ್ತಾರೆ ಅದೇ ಪಾಟಿಗೆ. ಆದರೆ ನಾವೇನು ಮಾಡ್ತೀವಿ? ಯಾವುದನ್ನು ತಗೊಳಕ್ಕೆ ಇಷ್ಟಪಡ್ತೀವಿ? ಮಾಲ್. ಯಾಕೆ? ಓಹೋಹೋ, ಜಾಸ್ತಿ ದುಡ್ಡು ಅಂದರೆ ಜಾಸ್ತಿ ವ್ಯಾಲ್ಯೂ, ಜಾಸ್ತಿ ದುಡ್ಡು ಅಂದರೆ ಚೆನ್ನಾಗಿರೋದು ಹಾಕಿರ್ತಾರೆ, ಚೆನ್ನಾಗಿರೋದು ಐಟಮ್ಸ್ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ದುಡ್ಡಿಗೆ ಹೋಗ್ತಿರ್ತೀವಿ. ಇವ್ನು ಕಡಿಮೆ ಕೊಟ್ಟರೆ, ಅದೇ ಇದನ್ನೇ ಅದೇ ಪಾಟ್ನೇ ಕಡಿಮೆ ಕೊಟ್ಟರೆ, ಇವು ಕಡಿಮೆ ಕೊಡ್ತೇನೆಂದರೆ ಇವನು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ, ಬೇಡ ಇವೊಂದು ಪ್ರಾಡಕ್ಟ್ ಅಂತ ಹೇಳ್ತೀವ ಹೇಳಲ್ವಾ? ಅದು ತಪ್ಪು. ದಟ್ ಈಸ್ ರಾಂಗ್. ನೀವು ಆ ಪ್ರಾಡಕ್ಟನ್ನು ಅದರ ವ್ಯಾಲ್ಯೂ ಮೇಲೆ ಅಳಿಬೇಕು, ನಾಟ್ ಆನ್ ದ ಪ್ರೈಸ್. ಇದು ನಿಮಗೆ 0 ಪ್ರೈಸಲ್ಲಿ ಬರ್ತಿದೆ ಅಥವಾ ಕಾಸ್ಟ್ಲೆಸ್ ಬರ್ತಿದೆ ಅಂದರೆ ಅದರ ಅರ್ಥ ನೀವು ಇನ್ನೂ ಮುಂದುವರೆದು, ಇನ್ನೂ ನೀವೇ ಉತ್ಸುಕರಾಗಿ, ನೀವೇ ಇವ್ರು ಹೇಳಿದ್ರಲ್ಲ ಪಕ್ಕದಲ್ಲಿರೋರಿಗೆ ಅವೇರ್ನೆಸ್ ಕೊಡಬೇಕು ಅಂತ, ಆ ಥರ ಅವೇರ್ನೆಸ್ ಕೊಟ್ಟು ನೀವು ಇದ್ರ ಬಗ್ಗೆ ತಿಳ್ಕೊಂಡು ಮುಂದೆ ಬರಬೇಕು. ಈ ವ್ಯಾಕ್ಸಿನ್ ಹೆಸಿಟೆನ್ಸಿ ಇರ್ಬೋದು, ಇದನ್ನೆಲ್ಲ ನೀವೇ ದೂರ ಮಾಡ್ಕೋಬೇಕು. ಜಸ್ಟ್ ಬಿಕಾಸ್ ಇಟ್ ಈಸ್ ಫ್ರೀ ಡಸಂಟ್ ಮೀನ್ ಇಟ್ ಈಸ್ ವೇಸ್ಟ್ ಅಥವಾ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಅರ್ಥ ಆಯ್ತಾ? ನೀವೆಲ್ಲ ಬಹಳ ಇಷ್ಟ ಆದರೆ ನನಗೆ, ಯಾಕಂದರೆ ಒಬ್ಬರು ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಕಾಪಾಡ್ಕೊಂಡಿದ್ರೆ, ಒಬ್ಬರು ಮಾತಾಡ್ತಾ ಇಲ್ಲ. ವೆರಿ ಗುಡ್ ಗರ್ಲ್ಸ್. ಅಕಾರ್ಡಿಂಗ್ ಟು ಮೀ
ಅಕಾರ್ಡಿಂಗ್ ಟು ಮೀ ಹುಡುಗಿರೆಲ್ಲ ವೆರಿ ಒಬಿಡಿಯಂಟ್ ಆ್ಯಂಡ್ ವೆರಿ ಗುಡ್. ಅದಕ್ಕೆ ನೋಡಿ ಎಷ್ಟು ಜನ ಹುಡುಗಿರು ಕೂತ್ಕೊಂಡಿದ್ದಾರೆ, ಮೆಜಾರಿಟಿ ಲೇಡೀಸೇ ಇದ್ದಾರೆ ಅಲ್ಲ. ಯು ಆಲ್ ಆಫ್ ಯು ಶುಡ್ ಸ್ಟಡಿ ವೆಲ್. ನೀವು ತುಂಬ ಚೆನ್ನಾಗಿ ಓದಬೇಕು, ತುಂಬ ಚೆನ್ನಾಗಿ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಬೇಕು. ನೀವು ಇವತ್ತು ಹೇಗೆ ನಿಮ್ಮ ತಹಸೀಲ್ದಾರ್ ಅವರು ಇದ್ದಾರೆ, THO ಅವರು ಇದ್ದಾರೆ, ಡಾಕ್ಟರ್ ಇದ್ದಾರೆ, ಈ ಥರ ನೀವು ನಾಳೆ ಸ್ಟೇಜ್ ಮೇಲೆ ಕೂತು ಇನ್ನು ನಿಮ್ಮ ಥರ ಬರುವಂಥ ಯಂಗ್ ಗರ್ಲ್ಸ್ಗೆ ಅಡ್ರೆಸ್ ಮಾಡಬೇಕು. ಅಷ್ಟು ಚೆನ್ನಾಗಿ ಓದಬೇಕು ಅಂದರೆ ಹೆಲ್ತ್ ನಿಮಗೆ ಸಪೋರ್ಟ್ ಮಾಡಬೇಕು. ಕರೆಕ್ಟಾ? ಹೊಟ್ಟೆ ಹಸುಕೊಂಡಿದ್ದಾಗ ಬಂದು ಪಾಠ ಕೇಳೋಕ್ಕಾಗತ್ತಾ? ತಲೆನೋವು ಇರಬೇಕಾದ್ರೆ ಪಾಠ ಕೇಳೋಕ್ಕಾಗತ್ತಾ? ನೆಗಡಿ ಇದ್ದಾಗ ಪಾಠ ಕೇಳೋಕ್ಕಾಗತ್ತಾ? ದೆನ್ ವಾಟ್ ಈಸ್ ಇಂಪಾರ್ಟೆಂಟ್? ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನೆಯಲ್ಲಿ ಮೊಟ್ಟೆ ತಿನ್ನಬೇಕು, ಹಾಲು ಕುಡಿಬೇಕು, ಊಟ ಮಾಡಬೇಕು, ವೆಜಿಟೇಬಲ್ಸ್ ತಿನ್ನಬೇಕು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು. ಆವಾಗ ನಿಮಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ. ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾದರೆ ನಿಮ್ಮದು ಓದೋ ಕಡೆ ಗಮನ ಚೆನ್ನಾಗಿ ಹರಿಸ್ಬೋದು. ಕೆಲವರೆಲ್ಲ ಇರ್ತಾರೆ ನಿಮ್ಮಲ್ಲೇ ಫ್ರೆಂಡ್ಸು, ಒಂದು ಸಲ ಓದಿದ ತಕ್ಷಣ ಅವ್ರಿಗೆ ಅರ್ಥ ಆಗಿಬಿಡುತ್ತೆ, ನೋಡಿದ್ದೀರಲ್ವಾ? ಕೆಲವ್ರಿಗೆ 4 ಸಲ ಓದಿದ್ರೂ ಅರ್ಥ ಆಗಲ್ಲ. ನಾನು ಆ ಥರ 4 ಸಲ ಓದಿದ್ರೂ ಅರ್ಥ ಆಗ್ತಿರ್ಲಿಲ್ಲ ನನಗೆ. ಬಟ್ ದೆನ್ ಐ ಸ್ಟಾರ್ಟೆಡ್ ಈಟಿಂಗ್ ವೆರಿ ವೆಲ್. ಚೆನ್ನಾಗಿ ಊಟ ಮಾಡೋಕ್ಕೆ ಶುರು ಮಾಡಿದೆ. ವೆಜಿಟೇಬಲ್ಸ್, ಕ್ಯಾರೆಟ್ ಇದನ್ನೆಲ್ಲ ತಿನ್ನೋಕ್ಕೆ ಶುರು ಮಾಡಿದ್ಮೇಲೆ ಒಂದು ಸ್ವಲ್ಪ ನನಗೇನೆ ಓಕೆ, ನಾನು ಚೆನ್ನಾಗಿ ಕಲಿತಾ ಇದ್ದೀನಿ ಅಂತ ಅನ್ನಿಸ್ತು. ನಾನು ಜೋಕ್ಸ್ ಹೇಳ್ತಾ ಇಲ್ಲ, ನಿಜ. ಆಲ್ ಆಫ್ ಯು ಹ್ಯಾವ್ ಟು ಈಟ್ ವೆಲ್ ಆ್ಯಂಡ್ ಆಲ್ ಆಫ್ ಯು ಹ್ಯಾವ್ ಟು ಸ್ಟಡಿ ವೆಲ್. ಯು ಆರ್ ದ ಫ್ಯೂಚರ್. ನೀವೇ ಅಲ್ವಾ ನೆಕ್ಸ್ಟು? ಹೇಳಿದ್ರಲ್ಲ ಈಗ ನೆಕ್ಸ್ಟ್ ನೀವೇ ವೋಟ್ ಮಾಡೋರು, ನೆಕ್ಸ್ಟ್ ನೀವೇ ಡಾಕ್ಟರ್ಸ್ ಆಗೋರು, ನೀವೇ ಇಂಜಿನಿಯರ್ಸ್ ಆಗೋರು, ನೀವೇ ಪೊಲಿಟಿಷಿಯನ್ಸ್ ಆಗೋರು, ನೀವೇ ಮಾಡೆಲ್ಸ್ ಆಗೋರು, ಎಲ್ಲ ನೀವೇ ಆಗೋದು. ಸೊ ಯು ಹ್ಯಾವ್ ಟು ಬಿ ವೆರಿ ಹೆಲ್ದಿ ಆ್ಯಂಡ್ ಎಜುಕೇಟೆಡ್. ಜಿಲ್ಲಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಮಾತನಾಡಿ, ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಬರುವ ಕ್ಯಾನ್ಸರ್ಗಳಲ್ಲಿ 2ನೇ ಸ್ಥಾನದಲ್ಲಿರುವುದು ಗರ್ಭಕೋಶದ ಕಂಠದ ಕ್ಯಾನ್ಸರ್. ಅದನ್ನ ತಡೆಗಟ್ಟುವ ಸಲುವಾಗಿ ಈ ವ್ಯಾಕ್ಸಿನ್ ಅನ್ನ ಎಲ್ಲೆಡೆ ನೀಡುತ್ತಿದ್ದು, ಇದರ ಉಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದ್ರು. HPV ಅಂದರೆ ಏನು? ಅದು ಮೊದಲನೇ ಪಾಯಿಂಟ್. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಆ ವೈರಸ್ ವಿರುದ್ಧ ನಾವು ವ್ಯಾಕ್ಸಿನೇಷನ್ನ ನಾವು ಎಲ್ಲ ತಗೊಳ್ತಾ ಇದ್ದೇವೆ. ಯಾಕೆ ಈ ವ್ಯಾಕ್ಸಿನ್ ತಗೊಳ್ಬೇಕು ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಕಾಡ್ತಾ ಇರ್ತಕ್ಕಂಥ ಕ್ಯಾನ್ಸರ್ ಸಮಸ್ಯೆಗಳಲ್ಲಿ 2ನೇ ದೊಡ್ಡ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್. ಈ ಗರ್ಭಕಂಠದ ಕ್ಯಾನ್ಸರ್ ಹೆಣ್ಮಕ್ಳಲ್ಲಿ ಏನು ಬರ್ತದೆ, ಎಷ್ಟು ನಂಬರ್ ಆಫ್ ಕೇಸಸ್ ನಮ್ಮ ದೇಶದಲ್ಲಿ ಬಂದಿದೆ, ಅದರಲ್ಲಿ 99.7% ಗರ್ಭಕಂಠದ ಕ್ಯಾನ್ಸರು ಈ ವೈರಸ್ನಿಂದ ಬಂದಿದೆ. ಯಾವುದರಿಂದ? ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನಿಂದ ಬಂದಿದೆ. ಆದ್ದರಿಂದ ನಾವು ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಆ ಫ್ಯೂಚರ್ ಡೇಸಲ್ಲಿ ನಮಗೆ ಆ ಕಾಯಿಲೆ ಬರೋದರಿಂದ ಅವಾಯ್ಡ್ ಮಾಡ್ಬೋದು. ಸೊ ಇದನ್ನು WHO ವ್ಯಾಕ್ಸಿನ್ನ ಸರ್ಟಿಫೈ ಮಾಡಿದೆ. ಜೊತೆಗೆ ಭಾರತ ದೇಶದಲ್ಲಿ ನಾವು ಶುರು ಮಾಡೋದಕ್ಕೆ ಮುಂಚೆ 155 ದೇಶಗಳಲ್ಲಿ ಈ ವ್ಯಾಕ್ಸಿನ್ನ ಆಲ್ರೆಡಿ ಮಕ್ಕಳಿಗೆ ಹಾಕ್ತಾ ಇದೆ. ಸೊ ಹಾಗಾದರೆ ಹೇಗೆ ಕೊಡ್ತೀರಾ ಸರ್? ಡ್ರಾಪ್ಸ್ ಥರನ್ನ, ಇಂಜೆಕ್ಷನ್ ಥರನ್ನ, ಇಂಜೆಕ್ಷನ್ ಥರ ಕೊಡ್ತೀವಿ, ಲೆಫ್ಟ್ ಶೋಲ್ಡರ್ಗೆ ಕೊಡ್ತೀವಿ. ಆಯಿತಾ? ನೀವೆಲ್ಲರೂ ವಾಲಂಟಿಯರಾಗಿ ಬಂದು ವ್ಯಾಕ್ಸಿನೇಷನ್ ತೊಗೊಳ್ಬೇಕು. ಆಮೇಲೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇದರಲ್ಲಿ ಆಗೋದಿಲ್ಲ. ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ನಾವು 6800ಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಹಾಕಿದ್ದೀವಿ. ನಮ್ಮ ಟಾರ್ಗೆಟ್ 49% ನಾವು ರೀಚ್ ಆಗಿದೆ. ಕೆಲವೇ ಮಕ್ಕಳಿಗೆ ಇಂಜೆಕ್ಷನ್ ಮಾಡಿ ಸ್ವಲ್ಪ ನೋವಾಗೋದು, ಅದು ಬಿಟ್ಟರೆ ಬೇರೆ ಏನು ತೊಂದರೆ ಆಗಿಲ್ಲ. ಯಾಕಂದರೆ ಈ ವೈರಸ್ಸು ಲೈವ್ ಅಥವಾ ಕಿಲ್ಡ್ ವ್ಯಾಕ್ಸಿನ್ ಅಲ್ಲ. ದಿಸ್ ಇಸ್ ವೈರಸ್ ಲೈಕ್ ಪಾರ್ಟಿಕಲ್ಸ್. ಅದರಲ್ಲಿ ಅನಾಫೈಲಾಕ್ಟಿಕ್ ರಿಯಾಕ್ಷನ್ ಆಗ್ತಕ್ಕಂಥ ಸಂಭವ ತೀರಾ ಕಡಿಮೆ ಅಥವಾ ಶೂನ್ಯ ಅಂತಲೇ ಹೇಳ್ಬೋದು. ಅದರಿಂದ ಯಾರೂ ಗಾಬರಿ ಪಡಬೇಕಾಗಿಲ್ಲ. ಒಂದು ಆಮೇಲೆ ನಾನು ಈಗಾಗಲೇ ಹೇಳಿದಂಗೆ WHO ಸರ್ಟಿಫೈಡ್ ವ್ಯಾಕ್ಸಿನ್ ಇದೆ. 155 ದೇಶಗಳಲ್ಲಿ ಈಗಾಗಲೇ ದಶಕಗಳಿಂದ 16 ವರ್ಷಗಳಿಂದ ಬಳಸ್ಕೊಂಡು ಬಂದಿದ್ದಾರೆ. 2ನೇ ಪಾಯಿಂಟ್ ಏನಂದರೆ, ಇದಕ್ಕೆ ಸ್ಟಡೀಸ್ ಕೂಡ ಆಗಿದೆ. US ಈ ಥರ ವ್ಯಾಕ್ಸಿನ್ ಶುರು ಮಾಡಿದ ಮೇಲೆ ಅವರ ಪ್ರಿವಿಲೆನ್ಸ್ ಏನು ಗರ್ಭಕಂಠದ ಕ್ಯಾನ್ಸರ್ ಬರ್ತಕ್ಕಂಥ ಸಂಖ್ಯೆ 50ರಿಂದ 60% ಕಡಿಮೆ ಆಗಿದೆ. ಸ್ಕಾಟ್ಲೆಂಡ್ ಅಂತ ದೇಶದಲ್ಲಿ ಆಲ್ಮೋಸ್ಟ್ 80% ಕಡಿಮೆ ಆಗಿದೆ ಅಂತ ಆಲ್ರೆಡಿ ಸ್ಟಡೀಸಿಂದ ಪ್ರೂವ್ ಆಗಿದೆ. ಸೊ ನಾವು ಈ ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇದು ಒಂದು ಉತ್ತಮವಾದ ಹೆಜ್ಜೆ ಆಗಿದೆ. ನೀವೆಲ್ಲರೂ ವಾಲಂಟಿಯರ್ಗೆ ವ್ಯಾಕ್ಸಿನ್ ತೊಗೊಳ್ಳೋದು, ಅದನ್ನು ಬಳಸ್ಕೊಳ್ಬೇಕು. ಇದಲ್ಲದೆ ಈ ವ್ಯಾಕ್ಸಿನ್ ತುಂಬ ಕಾಸ್ಟ್ಲಿ ಇದೆ. ಪ್ರೈವೇಟ್ನಲ್ಲಿ ತುಂಬ ಕಾಸ್ಟ್ ಇದೆ. ನೀವು ಬಲ್ಕ್ ಪರ್ಚೇಸ್ ಮಾಡಿದ್ರೆ, ಸರ್ಕಾರ ಪರ್ಚೇಸ್ ಮಾಡಿದ್ರೆ 4,000 ರೂಪಾಯಿ ಮಿನಿಮಮ್ 1 ಡೋಸ್ಗೆ ಆಗ್ತದೆ. ಅರ್ಥ ಆಗ್ತಾ ಇದೆ? ಆದ್ದರಿಂದ ಇದನ್ನು ಸರ್ಕಾರ ತಮಗೆ ಉಚಿತವಾಗಿ ಕೊಡ್ತಾ ಇರೋದ್ರಿಂದ ನೀವು ಇದನ್ನೆಲ್ಲ ಸದುಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ನೋಡಿ.
ಕಾರ್ಯಕ್ರಮದಲ್ಲಿ ಸೆಂಟ್ ಜೋಸೆಫ್ ಪ್ರೌಢಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಜೀನ್, ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ, ತಾಲೂಕು ದಂಡಾಧಿಕಾರಿಗಳಾದ ಡಾಕ್ಟರ್ ಸೀಮಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.